ವೀಕ್ಷಕರೇ ನಮಸ್ಕಾರ. ಈ ದಿನ ನಾವು ಡಿಸ್ಟ್ರಿಕ್ಟ್ ಸಬ್ ರಿಜಿಸ್ಟರ್ ಆಗಿರುವಂಥ ಬಸವನಗುಡಿಗೆ ಬಂದಿದ್ರಿ. ಬಸವನಗುಡಿಯಲ್ಲಿ ಇದು ಖಾಸಗಿ ಕಚೇರಿನ ಇಲ್ಲ ಸಬ್ ರಿಜಿಸ್ಟರ್ ಕಚೇರಿನ ಗೊತ್ತಾಗ್ತಾ ಇಲ್ಲ. ಯಾರು ಐಡೆಂಟಿ ಕಾರ್ಡ್ಗಳು ಪದನಾಮಗಳು ಅನ್ನೋದೇ ಮರ್ಚಿಕೆ ಆಗಿದ್ದಾವೆ. ಎಷ್ಟು ಸತಿ ಇದನ್ನ ನೀವು ನೋಡಿದ್ದೀರ, 4-5 ಬಾರಿ ನೋಡಿ. ಸ್ವಲ್ಪ ಅಧಿಕಾರಿಗಳು ಹಾಕ್ಲಿಲ್ಲ, ಏನಾಗಿದ್ದಾವೆ, ಯಾಕೆ ಆಗ್ತಾ ಇಲ್ಲ? ಅಲ್ಲ, ಹೊಸ್ದಾಗಿ ಬಂದ್ರು ಹಳೆ ಅವ್ರಾದ್ರೂ ಐಡಿ ಕಾರ್ಡ್ ಹಾಕ್ಬೇಕು, ನಮ್ಗೆ ಗೊತ್ತಾಗ್ಬೇಕಲ್ವಾ ಯಾರು ಏನು ಅಂತ. ಐಡೆಂಟಿ ಕಾರ್ಡ್ ನಾವ್ ಹೇಳಿದ್ಮೇಲೆ ಪಾಪ ಇಲ್ಲ, ನಾವ್ ಹೇಳಿದ ಮೇಲೆ ನೀವು ಹಾಕ್ತಾ ಇದ್ದೀರಾ, ಹೆಂಗೆ ಇದು? ನಾವ್ ಹೇಳ್ಬೇಕಾ? ನೋಡಿ, ಇದು ನ್ಯಾಯ ಅಲ್ಲ. ಸಂಬಳಕ್ಕೆ ಒಂದು ಬೆಲೆ ಅಂತ ಇರ್ತದೆ, ಆ ಬೆಲೆ ಅನ್ನೋದನ್ನ ಕೊಡ್ಬೇಕಾಗ್ತದೆ. ಈಗ ನೀವು ಹಾಕಿದ್ದೀರಿ, ಯಾಕಂದ್ರೆ ಸಂಬಳ ನಾವು ಬಂದು LOT ಸರ್ಟಿಫಿಕೇಟ್ ಕಾಣಿಸಿದ ಮೇಲೆ ಐಡೆಂಟಿ ಕಾರ್ಡ್ ಹಾಕೋದಾ? ಇಲ್ಲ ಸರ್ಕಾರ ಹಂಗೆ ಹೇಳಿದ್ಯಾ? ಯಾರನ್ನ ಕೇಳಿದಾಗ ಹಾಕೊಂಡ್ರೆ, ಇಲ್ದಿದ್ರೆ ಜೋಬಲ್ಲಿ ಭದ್ರವಾಗಿ ಇಲ್ಲ ಈ ಕಬ್ಬನ್ ಬೀರುವಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ, ಅಲ್ಲ ಇವಾಗ ನಾವು ಬಂದ ಮೇಲೆ ನೀವು ಹಾಕಿದ್ರಿ ಅಲ್ಲ, ಡೈಲಿ ಯೂಸ್ ಮಾಡ್ತಾ ಇದ್ದ ಕಿತ್ತೋಗುತ್ತಲ್ಲ, ಅದಕ್ಕೆ ಜೋಪಾನವಾಗಿ ಇಟ್ಕೊಳ್ಳೋದು ಅಷ್ಟೇ. ಅಲ್ಲ, ಇದು ಸಬ್ ರಿಜಿಸ್ಟರ್, ಡಿಸ್ಟ್ರಿಕ್ಟ್ ಸಬ್ ರಿಜಿಸ್ಟರ್. ಆ ಡಿಸ್ಟ್ರಿಕ್ಟ್ ಸಬ್ ರಿಜಿಸ್ಟರ್ ಅಲ್ಲ, ನೋಡೋಣ. ನನ್ನ ಕೈ ಬೆಳ್ಳಗಿದೆ ನೋಡ್ರಪ್ಪ, ಇದು ಸಬ್ ರಿಜಿಸ್ಟರ್ ನೋಡ. ಇದು ಈ ಪುರುಷತ್ವಕ್ಕೆ ಇದಕ್ಕೆ ಸಂಬಳಗಳು, ಕ್ಲೀನಿಂಗು ನೋಡಿ, ನೀವೇ ತೋರಿ. ಈ ಸಿಸ್ಟಮ್ಗೆ ಎಷ್ಟು ಕೊಟ್ಟಿರ್ತಾರೋ ಗೊತ್ತಿಲ್ಲ. ಈ ಧೂಳುಗಳು ನೋಡಿ, ಅಲ್ಲಿ ಉದುರ್ಸೋಣ ನೋಡಿ, ಇಲ್ಲ ಇದೆ, ಕೈ ಬೆಳ್ಳಗಿದೆ ನೋಡೋಣ. ಇದು ನೋಡಪ್ಪ, ನಮ್ ಕಿಟಕಿ ನೋಡ್ರು, ನೋಡ್ರು. ಈ ಸಬ್ ರಿಜಿಸ್ಟರ್ ಕಚೇರಿಗೆ, ಈ ಪುರುಷತ್ವಕ್ಕೆ ಇವ್ರಿಗೆ ಸಂಬಳ ನೋಡಿ. ಈ ಟೇಬಲ್ ನೋಡೋಣ, ಈ ಟೇಬಲ್ ಹೋದ್ರೆ ಹೋಗ್ಲೇ, ಅದೆಲ್ಲ ಬಿಡಿ, ಈ ಟೇಬಲ್ ನೋಡು. ಡೈಲಿ ಯೂಸ್ ಏನಿದೆ ಇದೆಂತ ಈ ಮಟ್ಟಕ್ಕೆ ಡಿಸ್ಟ್ರಿಕ್ಟ್ ಸಬ್ ರಿಜಿಸ್ಟರ್ಗಳಿದಾವೆ ಅಂದ್ರೆ, ಈ ಸಬ್ ರಿಜಿಸ್ಟರ್ಗಳು ಭ್ರಷ್ಟರಾಗ್ದಿರಾ, ಕಡು ಭ್ರಷ್ಟರಾಗ್ದಿರಾ ಏನಿದ್ದಾರೆ. ಅಲ್ಲ, ನಿಮ್ ಕೆಲಸ ಮುಗಿದ್ಮೇಲೆ ಹೋಗ್ತೀರಾ ಅಂದ್ರೆ ಸಂಜೆ ಐಡಿ ಕಾರ್ಡ್ ಹಂಗೆ ಕೇಳೋದಲ್ಲ ಸರ್. ಮೇಡಮ್, ನಿಮಗೆ ಊಟದ ಸಮಯ ಅಂತ ಒಂದು ನಿಗದಿ ಮಾಡಿರ್ತಾರೆ ಸರ್ಕಾರ, ನಿಗದಿ ಪಡಿಸ್ಕೊಂಡಿದ್ದಾರೆ ಅಂತ 2ರಿಂದ 3. ಈಗ ಅದಕ್ಕೆ 3 ಗಂಟೆಗೆ ಬಂದಿದ್ದಾರೆ. ನಿಮ್ದಿಲ್ವಾ ಸರ್ಕಾರಿ ಸುತ್ತೋಲೆಗಳಿಗೆ? ಸರ್, ನಿಮ್ದಿಲ್ವಾ ಐಡಿ ಕಾರ್ಡ್? ಇದಿಲ್ವಾ? ಹಂಗಾದ್ರೆ ಹಾಕೊಳ್ಳಿ. ಅಲ್ಲ, ಉಲ್ಲಂಘನೆ ಮೇಡಮ್. ಈಗ ಆಯ್ತು, ಹಾಕೊಳ್ಳಿ. 1ರಿಂದ 2 ಅಂತ ಊಟಕ್ಕಿದೆ, ನಿಮ್ಗೆ 2ರಿಂದ 3 ಅಂತ ಯಾರು ಕೊಟ್ಟಿದ್ದಾರೆ? ಅಲ್ಲ, ನೀವು ಹೋಗಕ್ಕೆ ಹೆಂಗೆ ಮೇಡಮ್? ಅವ್ರು ಯಾವಾಗ ಬೇಕಾದ್ರೆ ಯಾವಾಗ ಹೋಗ್ಬೋದು, ಯಾವಾಗಾದ್ರೂ ಬರ್ಬೋದು. ಯಾರು ಅದೇ ಅವರು ಇಷ್ಟ. ಇಷ್ಟೊತ್ತು ನಿಶ್ಶಬ್ದವಾಗಿತ್ತು, ಎಷ್ಟು ಶಾಂತಿಯುತ ಇತ್ತು ಅಂದ್ರೆ ದೇವಸ್ಥಾನದಲ್ಲಿ ಹೆಂಗಿತ್ತು ಹಂಗಿತ್ತು. ಈಗ ನೋಡಿ, ಎಲ್ಲ ಆಫೀಸರ್ಗಳು ಬಂದ್ಬಿಟ್ಟು ಆಗ್ಲೇ ಟ್ಯಾಗ್ ಅನ್ನು ಹಾಕೊಂತಾರೆ. ಅಂದ್ರೆ ಎಷ್ಟು ಅಂದ್ರೆ ಒಂದು ಲೈವ್ ವಿಡಿಯೋ ಮಾಡ್ತೀವಿ ಅಂದ್ರೆ ಅದಕ್ಕೆ ಭಯ ಪಡ್ತಾರೆ ಹೊರತು ಅವರು ಕೆಲ್ಸಕ್ಕೆ ಯಾವತ್ತೂ ಭಯ ಪಡಲ್ಲ. ಕೆಲಸದಲ್ಲಿ ಅಸಡ್ಡೆ ತೋರುವಂತವ್ರು ಸಾಮಾನ್ಯ ಜನರಿಗೆ ಯಾವ ನ್ಯಾಯ ಒದಗಿಸ್ಕೊಡ್ತಾರೆ? ಅದು ಯಾವುದು ಜಿಲ್ಲೆ ಇಡೀ ಎಷ್ಟು ಸಬ್ ರಿಜಿಸ್ಟರ್ ಬರ್ತದೆ? ಇದಕ್ಕೆ ಎಷ್ಟು ಬರುತ್ತೆ ಸರ್? 7 ಸಬ್ ರಿಜಿಸ್ಟರ್ ಆಫೀಸ್ಗೆ ಇದು ಹೆಡ್ ಆಫೀಸ್. ಹೆಡ್ ಆಫೀಸ್ ಹೆಂಗಿದೆ ಅಂದ್ರೆ, ಇನ್ನ ಬ್ರಾಂಚ್ಗಳು ಹೆಂಗಿರ್ತವೆ? ಯಾವಾಗ ಇದೆಲ್ಲ ಬದಲಾಗಬೇಕು? ನೋಡಿ ವೀಕ್ಷಕರೇ, ಈಗ ನಾನು ಕೈ ತೊಳೆಯಕ್ಕೆ ಹೋಗಿದ್ದೆ, ಹೇಳ್ಕೊಂಡ್ಬರ್ತೀನಿ, ಆ ಕಡೆ ನಡೀರಿ. ನೋಡಿ, ಡಿಸ್ಟ್ರಿಕ್ಟ್ ಸಬ್ ರಿಜಿಸ್ಟರ್ಗೆ ನಾವು ಬಂದಿದ್ದು ಕೆಲಸ ಏನು, ಇಲ್ಲಿ ಧೂಳು ಇನ್ನೊಂದು ತೋರ್ಸೋದಕ್ಕಲ್ಲ, ಇಲ್ಲಿ ವ್ಯವಸ್ಥೆ ಹೆಂಗಿದೆ ಅನ್ನೋದಕ್ಕೆ ತಮ್ಗೆಲ್ಲ ತೋರಿಸ್ಕೊಟ್ಟಿದ್ದು. ಅದಕ್ಕಿಂತ ನಾವು ಬಂದಿದ್ದೇನೆಂದ್ರೆ, ಆನೇಕಲ್ ತಾಲೂಕಿನ ಕಚೇರಿಗಳು, ಸಬ್ ರಿಜಿಸ್ಟರ್ ಕಚೇರಿಗಳು, ಆನೇಕಲ್ಲು, ಹತ್ತಿಪೆಲ್ಲೆ, ಚಂದಾಪುರ, ಆನೇಕಲ್ಲೆ, ಹತ್ತಿಪೆಲ್ಲೆ, ಸಜ್ಜಾಪುರ, ಆಮೇಲೆ ಜಿಗಣಿ ಮತ್ತು ಬೆನ್ನರ್ಘಟ್ಟ ಏನು ಸಬ್ ರಿಜಿಸ್ಟರ್ಗಳಿದಾವೋ ಅಗಲ್ದು ರೋಡೆ ಮಾಡ್ತಾ ಇದ್ದಾರೆ. CC ಕ್ಯಾಮ್ರಾಗಳಿಲ್ಲ, ಅಲ್ಲಿ ಅಧಿಕಾರಿಗಳು ಟೈಮಿಗೆ ಬರೋದಿಲ್ಲ. ಎಲ್ಲ ಒಂದು ರಿಜಿಸ್ಟ್ರಿಗೂ ನಿಗದಿತ ಹಣ ಅಂತ ಫಿಕ್ಸ್ ಮಾಡ್ತಾರೆ. ಅದೆಲ್ಲ ಎಲ್ಲಾರ್ಗೂ ಗೊತ್ತಿದ್ದು ಕೂಡ ಯಾರಿಗೂ ಕಣ್ಣಿಗೆ ಕಾಣಿಸ್ತಿದ್ದಂಗೆ ಏನೋ ಬ್ರಹ್ಮವಿದ್ಯೆ ಏನಿಲ್ಲ. ಸಬ್ ರಿಜಿಸ್ಟರ್ಗಳಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಪ್ರತಿ ಒಬ್ಬರಿಗೂ ನಿಮ್ಗೆಲ್ಲ ಗೊತ್ತಿದೆ. ಆದ್ರೂ ಇದ್ರ ಬಗ್ಗೆ ಯಾವುದೇ ಕ್ರಮ ಜರುಗಿಸೋದಿಲ್ಲ, ಏನೂ ಮಾಡೋದಿಲ್ಲ. ಅಂದ್ರೆ ಏನಕ್ಕೆ ಇಂಥ ಅಧಿಕಾರಿಗಳು ಈ ಡಿಸ್ಟ್ರಿಕ್ಟ್ ಸಬ್ ರಿಜಿಸ್ಟರ್ ಅಂತ ಇಟ್ಕೊಳ್ಳೋದೇನಕ್ಕೆ? ಯಾಕೆ ಡಿಸ್ಟ್ರಿಕ್ಟ್ ಸಬ್ ರಿಜಿಸ್ಟರ್ಗಳೇ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದಾಗ ನಾನು ಇದ್ರಲ್ಲಿ ಇಲ್ಲ ಅಂತ ನೀವು ಕೈ ಜಲ್ಕೊಂಡ್ರಿ. ಏನ್ ಮಾಡಿದ್ದೀರಾ ನೀವೆಲ್ಲ? ಈಗ ಇನ್ನೊಂದು ಇನ್ಚಾರ್ಜ್ ಅಲ್ವಾ, ನಿಮ್ ಕೈಯಲ್ಲಿ ಆದ್ರೆ ಮಾಡಿ, ಇಲ್ಲ ಅಂದ್ರೆ ಖಾಲಿ ಮಾಡಿ. ಅವ್ರ ನಂಬರ್ ತಗೊಳ್ರಪ್ಪ, ಮಾತಾಡೋಣ. ಯಾರನ್ನ ಒಬ್ರು ಮೇಡಮ್ ನಂಬರ್ ಹೇಳಿ ಸಬ್ ರಿಜಿಸ್ಟರ್ದು.
ನನ್ನಲ್ಲಿದೆ ಆಯ್ತು ಗಣೇಶ್ ಮೇಡಮ್ ಸಬ್ ಇನ್ಚಾರ್ಜ್ ಶ್ರೀಮತಿ ಪ್ರಥಮ ದರ್ಜೆ ಸಹಾಯಕಿ ದಿವ್ಯಾ ಎಂ. ಹಾಕಪ್ಪ ಹಾಕಪ್ಪ ಗೊತ್ತಿಲ್ಲ, ಲೈವ್ ಹಾಕಿದ್ದೀರಾ? ಈಗ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಿಗೆ ಫೋನ್ ಮಾಡ್ತಾ ಇದ್ದೀರಿ. ಈ ವಿಷಯ ಏನು ಅಂತ ಅವ್ರಿಗೂ ಗೊತ್ತಿದೆ. ನೋಡೋಣ ಏನು ಹೇಳ್ತಾರೆ. ಸರ್ ನಮಸ್ಕಾರ ಸರ್, ನಾನು ಮಹೇಶ್ ರೆಡ್ಡಿ ಅಂತ ಸರ್ ನನ್ನ ಹೆಸರು. ಸರ್ ಈಗ ನಿಮ್ಮ ಕಚೇರಿಗೆ ಬಂದಿದ್ದೀನಿ. ಇಲ್ಲಿನ ವ್ಯವಸ್ಥೆ ಅವ್ಯವಸ್ಥೆಗಳನ್ನ ಡಿಸ್ಟಿಕ್ ಸಬ್ ರಿಜಿಸ್ಟ್ರಲ್ಲಿ ನೀವು ಇನ್ಚಾರ್ಜ್ ಆಗಿದ್ದೀರಾ. ಬಸವನಗುಡಿ ಕಚೇರಿಗೆ ಬಂದಿದ್ದೀನಿ, ಇಲ್ಲೂ ತೋರಿಸಿದ್ದೀನಿ, ಈಗೆಲ್ಲ ಲೈವಲ್ಲಿ ಹೋಗಿದೆ. ಹಾಗೂ ಮೊನ್ನೆ ನಿಮಗೆ ಯಾವುದೋ ಆನೇಕಲ್ ಅತ್ತಿಪಲ್ಲಿ ಸಬ್ ರಿಜಿಸ್ಟ್ರಲ್ಲಿ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರಗಳು ತುಂಬಿ ತುಳುಕ್ತಾ ಇದೆ ಅನ್ನೋದು ತಮಗೆಲ್ಲ ಗೊತ್ತಿದೆ. CC ಕ್ಯಾಮ್ರಾಗಳು ಅದಕ್ಕೂ ನಾನೇ ಸರ್. ಅವತ್ತಿನ ದಿನ ನಿಮ್ಗೆ ವಾಟ್ಸಪ್ಪಲ್ಲಿ ನಾನು ಅವ್ರ ಮೇಲೆ ಕೊಟ್ಟಿರೋ ದೂರು ನಿಮ್ಗೆ ವಾಟ್ಸಪ್ ಮಾಡಿದ್ದೆ. ಈಗ ಯಾವುದೇ ಸಬ್ ರಿಜಿಸ್ಟ್ರಲ್ಲಿ ಅತ್ತಿಪೆಲ್ಲೆ ಸಜ್ಜಾಪುರ, ಆನೇಕಲ್ಲು, ಜಿಗಣಿ ಹಾಗೂ ಏನು ಬೆನ್ನರ್ಘಟ್ಟ ಸಬ್ ರಿಜಿಸ್ಟ್ರಿಗಳಲ್ಲಿ BTM ಲೇಔಟ್ ಎಲ್ಲ ಬರುತ್ತೆ. ಇವ್ರಿಗೆ ಇಲ್ಲೊಂದು ಬರುತ್ತೆ, ಈ ಬೇಗೂರು ಸಬ್ ರಿಜಿಸ್ಟ್ರಿ ಇವೆಲ್ಲ ಬರುತ್ತೆ. ಯಾವುದೇ ಸಬ್ ರಿಜಿಸ್ಟ್ರಿಗಳಲ್ಲಿ CC ಕ್ಯಾಮ್ರಾಗಳಿಲ್ಲ. ಎಲ್ಲ ಕಚೇರಿಗಳಲ್ಲೂ CC ಕ್ಯಾಮ್ರಾ ಇರುತ್ತೆ. ನಿಮ್ಮ ಕಚೇರಿಗಳಲ್ಲಿ ಯಾಕಂದ್ರೆ ಅಲ್ಲಿ ಕಳ್ತನ ಮಾಡಬೇಕು, ದರೋಡೆ ಮಾಡಬೇಕು. ದರೋಡೆಗಿನ ಮೋಸ ಸರ್ ನಿಮ್ಮ ಕಚೇರಿಗಳು. ಸತ್ವಗಳು ಬೈಕೊಂಬೇಡಿ, ಯಾಕಂದ್ರೆ ಕಿತ್ಕೊಂಡು ತಿಂತಾರೆ ಜನಗಳನ್ನ, ಪರ್ಚಿ ಗಾಯ ಮಾಡಿ ತಿನ್ನೋದೆಲ್ಲನ ಇದೆ ಅಂದ್ರೆ ಸಬ್ ರಿಜಿಸ್ಟ್ರಿಗಳಲ್ಲಿ. ಹಾಗಾಗಿ ಅಗಲ್ದೋರಡೆ ಎಲ್ಲನ ನಡೀತದೆ ಅಂದ್ರೆ ಸಬ್ ರಿಜಿಸ್ಟ್ರಿಗಳಲ್ಲಿ. ಹಾಗಾಗಿ ಇದಕ್ಕೊಂದು ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅಂತ ಏನಕ್ಕೆ, ಇದ್ರ ಮೇಲೆ ಇನ್ನೊಂದು ಅಧಿಕಾರಿ ಅವ್ರಿಗೂ ಅವತ್ತು ಹಾಕಿದ್ದೆ. ಇವಾಗ ನಿಮ್ಗೂ ನಾನು ಹಾಕಿದ್ದೆ ಅವತ್ತಿನ ದಿನ. ಈ ತರ ಭ್ರಷ್ಟಾಚಾರ, ಮಧ್ಯವರ್ತಿಗಳು ನಿಮ್ಮ ಚೇಂಬರ್ಗಳಲ್ಲಿ ಓಡಾಡ್ತಾರೆ, ನಿಮ್ಮ ಚೇರ್ಗಳಲ್ಲಿ ಕೂರ್ತಾರೆ. ಹಾಗಾಗಿ ಖಾಸಗಿ ವ್ಯಕ್ತಿಗಳ ಅಡ್ಡ ಆಗಿದೆ ಸಬ್ ರಿಜಿಸ್ಟ್ರಿಗಳು, ಮಾಡಕ್ ಆಗ್ತಾ ಇಲ್ಲ ಅಂತ ಇದು ಮಾಡಿದ್ರಿ. ಈಗ ನಮ್ಮ ತಂಡ ಬಂದಿದೆ. ಇದಕ್ಕೆ ನಾವಿಲ್ಲಿ ಧರಣಿ ಕೂರಕ್ಕೆ ಬಂದಿದ್ದೀರಿ. ಒಂದಷ್ಟು ಜನ ನಾವೆಲ್ಲ ಬಂದಿರಿ, ತುಂಬಾ ಜನ ಬಂದಿದ್ದೀರಿ. ಹಾಗಾಗಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಲ್ಲ ಕ್ವಶನ್ ಮಾರ್ಕ್ ಏನೋ ಒಂದು ಇಡ್ವಿ. ಕ್ವಶನ್ ಮಾರ್ಕ್ ಇಡ್ತೀರಾ, ಕ್ವಶನ್ ಮಾರ್ಕ್ ಇಡಿ. ಇಲ್ಲ ಫುಲ್ ಸ್ಟಾಪ್ ಇಡ್ತೀರಾ, ಫುಲ್ ಸ್ಟಾಪ್ ಇಡಿ. ಇನ್ಚಾರ್ಜ್ ಇದ್ದೀನಿ, ಇನ್ಚಾರ್ಜ್ ಇದ್ರೂ ಅದಕ್ಕೆ ಪರ್ಮನೆಂಟ್ ಆಗಿದ್ರು ಒಂದೇ ಸರ್. ಅಲ್ಲ, ನಾನು ಅವತ್ತಿಂದ ಕೇಳಿದ್ದೀನಿ, ನಿಮ್ಗೆ ಅರ್ಜಿ ಹಾಕಿದ್ದೀನಿ. ಅರ್ಜಿ ಹಾಕಿದ ಮೇಲೆ ನಮ್ಮ ಅತ್ತಿಪಲ್ಲಿ ಸಬ್ ರಿಜಿಸ್ಟರ್ ಮೇಲೆ ಏನನ್ನ ಕ್ರಮ ಆಗಿದೆಯಾ? ಇಲ್ಲ ಅವರು ಇಲ್ಲ ಸರ್, ಅದ್ರ ಕೆಳಗಡೆ ನೋಡಿ ಸರ್. ಕೆಳಗಡೆ ನೋಡಿ ಸರ್, ಕೆಳಗಡೆ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅಂತ ಹಾಕಿದ್ದೀನಿ ನೋಡಿ ಸರ್. ಕಾಪಿ ಟು ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅಂತ. ಸರ್ ಅವ್ರು ಕೊಟ್ಟು ಬಿಟ್ಟು ಕೆಳಗಡೆ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅಂತ ಹಾಕಿದ್ದೀನಿ ಸರ್. ಹಂಗಾಗಿ ಏನ್ ತೊಂದ್ರೆ ಇಲ್ಲ, ಏನಾದ್ರು ಆಗ್ಲಿ. ಇನ್ನು ನಾನ್ ಮಾಡ್ಲೇಬೇಕು ಹೊರತು ಅವತ್ತೇ ಅವನು ಯಾರು ಸಬ್ಜೆಕ್ಟ್ಗೆ ಕ್ಲಾಸ್ ತಗೊಂಡಿದ್ದೀನಿ. ಇದೆಲ್ಲ ಒಪ್ಪದಿಲ್ಲಪ್ಪ, ನಾಳೆ ಅವ್ರೇನಾದ್ರು ವಿಡಿಯೋ ರೆಕಾರ್ಡ್ ಕೊಟ್ರೆ ನೀವೇ ಜವಾಬ್ದಾರ ಅಂತ ಕೂಡ ನಾನು ಹೇಳಿದ್ದೀನಿ. ಹಂಗಾಗಿ ಅವನು ಇನ್ನು ಅದು ಏನ್ ಕಾರಣಕ್ಕೂ ಇಟ್ಕೊಳಲ್ಲ ಸರ್ ಅಂತ ನನಗೆ ಅವತ್ತೇ ಮಾತು ಕೊಟ್ಟಿದ್ದಾನೆ. ಇವತ್ತು ಏನಿದೆಯೋ ಸ್ಟೇಟಸ್ ನೀವೇ ತಿಳಿಸ್ಬೇಕು ಸರ್. ಎಲ್ಲಾ ವಿಡಿಯೋಗಳು 3 ದಿವಸಕ್ಕೆ ಒಂದೊಂದು ವಿಡಿಯೋ ಮಾಡಿಸಿದ್ದೀನಿ ನಾನು. ಅದ್ರಲ್ಲಿ ಲೋಕಾಯುಕ್ತಕ್ಕೆ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಇದನ್ನ ನಿಮ್ಗೆ ಪಾರ್ಟಿ ಮಾಡಿ, ನಿಮ್ಗೆ ಪತ್ರಗಳು ಹಾಕಿ, ಇದನ್ನ ನಿಮ್ಮನ್ನು ಪಾರ್ಟಿ ಮಾಡಿ ನಾನು ಲೋಕಾಯುಕ್ತಕ್ಕೆ ಹಾಕ್ತೀನಿ. ಯಾಕಂದ್ರೆ ಇವತ್ತಿಗೂ ಅಗಲ್ದೋರಡೆ ಅಲ್ಲಿ ಆಗ್ತಾ ಇದೆ. ಅಲ್ಲಿ ಬ್ರೋಕರ್ಗಳ ಕತೆ ನಿಲ್ತಾ ಇಲ್ಲ. ಅಲ್ಲೇ ಅಂತಲ್ಲ, ಆನೇಕಲ್ಲು, ಅತ್ತಿಬೇಲೆ, ಸಜ್ಜಾಪುರ, ಜಿಗಣಿ, ಬೆನ್ನರ್ಘಟ್ಟ, ನಮ್ಮ ತಾಲೂಕದ ಮಾತ್ರ ಹೇಳ್ತಾ ಇದ್ದೀನಿ. ಇನ್ನು ಇದೆಲ್ಲ ಬಿಟ್ಟು ಈ ಬನಶಂಕರಿಯಲ್ಲಂತೂ ಅಗಲ್ದೋರಡೆ ಬನಶಂಕರಿಯಲ್ಲಿ, ಆ ಬನಶಂಕರಿಯಲ್ಲಿರೋ ಮೇಡಮ್ ಒಂದೊಂದು ರಿಜಿಸ್ಟ್ರಿಗೆ 6 ಲಕ್ಷ 7 ಲಕ್ಷ ಮೇಡಮು. ನಾನು ಪೊಲೀಸ್ ಆಗಿದ್ದೆ ಅಂತ ನನ್ನ ಸ್ನೇಹಿತ ಆಗಿರುವಂತ ಗಣೇಶ್ ಮತ್ತೆ ನಾನು ಹೋದಾಗ ನಾನು ಪೊಲೀಸ್ ಆಗಿದ್ದೆ ಅಂತ ಬೆದರಿಸ್ತಾರೆ. ಅದೇ ಆ ಅಮ್ಮಂದು ಸಿಕ್ಕಾಪಟ್ಟ ಇದೆ ಸರ್. ಆ ಅಮ್ಮ ಒಂದು ದೊಡ್ಡ ತಿಮಿಂಗ್ಲ. ನಿಮ್ಮ ಕಚೇರಿಗಳಲ್ಲಿ ಯಾರನ್ನ ಇದ್ದಾರೆ ಅಂದ್ರೆ ಆ ಅಮ್ಮ ಹೆಸರೇನು ಸರ್? ಏನೋ ಏನೋ ಅವ್ರ ಹೆಸರು ಬಾಯಲ್ಲೇ ಇದೆ ಸರ್. ಮೇಡಮ್ ಹೆಸರು ಸುಲೋಚನಾ ಮೇಡಮ್.
ಆಹಾ ಸುಲೋಚನಾ ಮೇಡಮ್ ನಿಮ್ಮಂತ ಭ್ರಷ್ಟರು ಕಡು ಭ್ರಷ್ಟರಿದ್ರೆ ಹಾಳಾಗಿ ಅನ್ಯಾಯ ಆಗ್ತದೆ ಅಂದ್ರೆ ಇಂಥ ಕಡು ಭ್ರಷ್ಟರನ್ನಲ್ಲ ಸರ್. ಇವ್ರನ್ನೆಲ್ಲ ನೀವು ಕತ್ತರಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪೀಳಿಗೆ ನಿಮ್ಮ ಮಕ್ಕಳು ಮತ್ತೆ ನಮ್ಮ ಮಕ್ಕಳಲ್ಲಿ ಭ್ರಷ್ಟಾಚಾರ ಉಳಿಸ್ಬಿಟ್ಟು ಹೋಗ್ತೀರಿ ಹೊರತು ಇಂತಹ ಅಧಿಕಾರಿಗಳು ಕಡು ಭ್ರಷ್ಟ ಅಧಿಕಾರಿ ಸುಲೋಚನಾ ಅಂತವ್ರನ್ನ ನೋಡ್ಲೇ ಇಲ್ಲ. ಅಲ್ಲ ಅನ್ಕೋರಿ ಆದ್ರೂ ಏನು ಮಾಡಲ್ಲ ಸರ್. ನೀವು P1 ನಿಂದ ಹಿಡಿದು ಎಲ್ಲರನ್ನು ಕಾಪಾಡ್ಕೊಂಡಿದೆ. ನಿಮ್ಮ ಚೇರಲ್ಲಿ ಕೂತ್ಕೊಂಡಿರೋರು ಈಗ ಅವರು ನಿಮ್ಮ ಇದ್ರಲ್ಲೇ ಇದ್ದಾರೆ, ಮೇನ್ ಆಫೀಸಲ್ಲಿ ಇದ್ದಾರೆ ಪುಣ್ಯಾತ್ಮ. ಆ ಪುಣ್ಯಾತ್ಮ ಏನು ಭ್ರಷ್ಟ ಅಲ್ವಾ? ಕಡು ಭ್ರಷ್ಟ ಅಲ್ವಾ? ಸಬ್ ರಿಜಿಸ್ಟರ್ ಬೆಸ್ಟ್ ಇಲ್ವಾ? ಸಾಯಂಕಾಲ ಜಾಬ್ಗಳು ತುಂಬ್ಕೊಂಡ್ರೆ ಹೋಗ್ತಾ ಇದ್ದಾರಾ? ಲೋಕಾಯುಕ್ತಕ್ಕೆ 3 ಕೇಸ್ ಕೊಟ್ಟು 2 ಸತಿ ರೈಡ್ ಮಾಡಿಸಿದ್ದೀನಿ. ಇನ್ನೆಷ್ಟು ಮಾಡ್ಬೇಕು ನಾನು ಸರ್? ನಾನಿವತ್ತು ಇಲ್ಲಿ ಕೂರೋದಕ್ಕೆ ನಿಮ್ಗೆ ಒಂದು ಎಚ್ಚರಿಕೆ ಕೊಟ್ಟೋಗೋದಕ್ಕೆ ನಾವೊಂದು 20-30 ಜನ ಬಂದಿದ್ದೀರಿ. ಇದು ಸರಿ ಮಾಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲಿ ನಾವು ಸದ್ದಾಗ್ತೀರಿ. ನಿಮ್ಗೆ ಒಂದು ದಾರಿ ಕಾಣಿಸ್ಲೇಬೇಕು. ಇದಕ್ಕೆ ಸಬ್ ರಿಜಿಸ್ಟರ್ ಅಲ್ಲಿ ಯಾಕೆ ಸರ್ CC ಕ್ಯಾಮೆರಾಗಳಿಲ್ಲ? ಹಗಲ್ ದೊಡ್ಡ ಮಾಡೋದಕ್ಕೆ ಯಾಕೆ ಬಿಟ್ಟಿದ್ದೀರಾ ಸರ್? ಇಲ್ಲೂ ಇಲ್ಲ ಇಮಿಡಿಯೇಟ್ ಹಾಕ್ಸ್ಬಿಡ್ತೀನಿ ನಾನು. ಸರ್ ಇಲ್ಲಿ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅಲ್ಲೇ ಇಲ್ಲ, ಇನ್ ತಾಲೂಕಾ ಇದು ಸಬ್ ರಿಜಿಸ್ಟರ್ ಏನ್ ಕೇಳ್ತೀರಾ ಸರ್? ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಏನಿರುತ್ತೆ ಮಹೇಶ್ ಅವರೇ, CCTV ಹಾಕೊಂಡು ನಾವೇ ಕುಂತ್ಕೊಂಡು ನೋಡ್ಕೋಬೇಕಷ್ಟೇ ಸರ್. ಎಲ್ಲದಕ್ಕೂ ಇರ್ಬೇಕು ಸರ್. ಈಗ ನಾನು ಬಂದಿದ್ದೀನಿ, ಇದೊಂದು ರೆಕಾರ್ಡ್ ಸರ್. ಸರ್ ಒಂದ್ ನಿಮಿಷ ಕೇಳ್ತೀನಿ. ಇಲ್ಲಿ ಈ ಮೇಡಮ್ ಅವ್ರು ಈಗ ಇದು ದಿವ್ಯಾ ಮೇಡಮ್ ಜಾಗದಲ್ಲಿ ಇನ್ನೊಬ್ರು ಇದ್ರು ಗೊತ್ತಲ್ವಾ ಸರ್? ಹಲಬರು ಇದ್ರು ಸರ್. ಆ ಮೇಡಮ್ ಅವರು ಒಂದು ಇದಕ್ಕೆ ಏನನ್ನ ತಗೊಂಡ್ಬಂದ್ರೆ 6,000 ರೂಪಾಯಿ ಕಮ್ಮಿ ತಗೊಂತಾ ಇರ್ಲಿಲ್ಲ. ಇವ್ರನ್ನ ನಾವು ನೋಡಿಲ್ಲ, ನೋಡಿದ್ರೆ ಹೇಳ್ತೀವಿ ನಾವು ಅಂತ. ಇಲ್ಲಿ ನನ್ ಭ್ರಷ್ಟಾಚಾರ ನಡೆಯಲ್ವಾ? ಎಲ್ಲಾ ಭ್ರಷ್ಟಾಚಾರ ನಡೀತಾವ ಸರ್. ದಯವಿಟ್ಟು ಪ್ಲೀಸ್ ಸರ್. ಲಂಚ್ ಟೈಮ್ ಏನ್ ಕೇಳಿ ಇಲ್ಲಿ ಆಫೀಸು. ಆಮೇಲೆ ಸರ್ ಲಂಚ್ ಟೈಮ್ ಇವ್ರು ಹೇಳ್ತಾ ಇದಾರೆ ನಾವು 2:15 ಹೋಗ್ತೀರಿ 3:15 ಬರ್ತೀರಿ ಅಂತ. ಯಾವ್ದು ಕಾನೂನಲ್ಲಿಲ್ಲ. ಈಗ ಅವ್ರು ಹೇಳಿದ್ರು ನಮ್ಗೆ ಲೈವ್ ಅಲ್ಲಿ ಹೋಗಿದೆ ನೋಡಿ. ಅವ್ರು ಹೇಳಿದಾರೆ ನಮ್ಗೆ ನಮ್ಮ ಟೈಮಿಂಗ್ಸ್ 2 ರಿಂದ 3 ಅಂತ ಅವರೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದ್ ಹಾಕೊಂಡ್ಬಿಡಿ ಸರ್. ಇಲ್ಲಿ ಬೋರ್ಡ್ ಒಂದು ಮೆನ್ಷನ್ ಮಾಡಿ ಸರ್ ದಯವಿಟ್ಟು. ಮತ್ತೆ ಸರ್ಕಾರಿ ಜಾಗಗಳಿಗೆ ಅನುಕೂಲಿ ಸರ್ ಈಗ ಈ ಕೂಡ್ಲೆ ಅದ್ ನಿಂತೋಗುತ್ತೆ. ಈ ಕೂಡ್ಲೆ ಎಲ್ಲಾ ಸಬ್ ರಿಜಿಸ್ಟರ್ಗೂ ನಿಮ್ ಕಡೆಯಿಂದ ಏನ್ ನೀವು ಸೋಕಸ್ ನೋಟಿಸ್ ಕಳಿಸ್ತೀರೋ ಅದ್ ನಮ್ಗೆ ದಯವಿಟ್ಟು ಒಂದು ಕಾಪಿ ಬೇಕು. ನಾವೀಗ ಇಲ್ಲಿ ಕುತ್ಕೊಂಡು ಏನು ಇದು ಕರೆದ್ಬಿಟ್ಟೆ ಹೋಗ್ತೀರಿ. ಯಾಕೆ ಧಿಕ್ಕಾರ ಕರೆದ್ಬಿಟ್ಟೆ ಹೋಗ್ತೀರಿ. ಡಿಸ್ಟ್ರಿಕ್ಟ್ ಸಬ್ ರಿಜಿಸ್ಟರ್ಗೆ ಒಂದು ಧಿಕ್ಕಾರ ಅಂತ ಕರೆದ್ಬಿಟ್ಟೆ ಹೋಗ್ತೀರಿ. ಅತಿ ಭ್ರಷ್ಟದಲ್ಲಿ ಭ್ರಷ್ಟ ಎಲ್ಲಾನೇ ಇದೆ ಅಂದ್ರೆ ಸಬ್ ರಿಜಿಸ್ಟರ್ಗಳೇ. ಹಗಲ್ದೋರಾಡಿ ಎಲ್ಲಾನೇ ಮಾಡ್ತಾ ಇದೆ ಅಂದ್ರೆ ಸಬ್ ರಿಜಿಸ್ಟರ್ಗಳೇ. ಅದೇನು ಕೃಷ್ಣಬೈರೇಗೌಡರು ಎಷ್ಟೊಂದು ಪ್ರಯತ್ನ ಮಾಡಿದ್ರು ಭ್ರಷ್ಟಾಚಾರ ನಿಲ್ಲಿಲ್ಲ. ಸರ್ ಅದಕ್ಕೆ ಇನ್ನೊಂದು ದಾರಿ ಹುಡುಕ್ತಾರೆ ಸರ್. ನಿಮ್ಮ ಚೇರ್ಗಳಲ್ಲಿ ಅಂದ್ರೆ ಸಬ್ ರಿಜಿಸ್ಟರ್ ಕೂರೋ ಚೇರಲ್ಲಿ ಮಧ್ಯವರ್ತಿಗಳು ಕೂರ್ತಾರೆ. ಇನ್ನೇನ್ ಸರ್ ಅವಮಾನ? ಇದಕ್ಕಿಂತ ಅವಮಾನ ಬೇಕಾ ಸರ್? ನನ್ನ ಹತ್ರ ವಿಡಿಯೋಗಳಿದಾವೆ. ದಯವಿಟ್ಟು ಸರ್ ನಮ್ಗೆ ಅವತ್ತು ಹೇಳಿದ್ರು ನೀವು ಮಾಡ್ಲಿಲ್ಲ, ನಾಳೆ ಹೊರಗಡೆ ಮಾಡಿಲ್ಲ ಅಂದ್ರೆ ತಿರ್ಗಾ ನಾವ್ ಇಲ್ಲಿ ಬಂದು ನೀವಿರೋ ಟೈಮಲ್ಲಿ ಬಂದು ಬಾಗ್ಲಾಕೆ ಕೂರ್ತೀರಿ. ಅದೇನ ಆಗ್ಲಿ ಸರ್. ಇದಂತೂ ಸಿದ್ಧವಾಗಿ ಮಾಡ್ತೀರಿ ಸರ್. ಇಮಿಡಿಯೇಟ್ ಆಗಿ ನನ್ಗೆ ಹಾಕಿ ಸರ್. ನಾಳೆ ಹಾಕ್ಬೇಕು ಸರ್ ಪ್ಲೀಸ್, ರಿಕ್ವೆಸ್ಟ್. ಓಕೆ ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಈ ಸಬ್ ರಿಜಿಸ್ಟರ್ಗಳಲ್ಲಿ ಹಗಲ್ದೋರೋಡೆ ಅನ್ನೋದು ಬರ್ರಪ್ಪ ಈ ಕಡೆ. ಹಗಲ್ದೋರೋಡೆ ಅನ್ನೋದು ಇವ್ರಿಗೆ ಮಾನ ಮರ್ಯಾದೆ ಬಿಟ್ಟು ಎಲ್ಲನ್ನ ಕಟ್ ಮಾಡಿ ಅದ್ರ ಮೇಲೆ ಸಜಾಪುರ, ಜಿಗಣಿ, ಬೆನರ್ಘಟ್ಟ, ಬೇಗೂರು, ಕೋರಮಂಗಲ, BTM ಬರಲ್ಲ. ಇದಕ್ಕೆ ಕೋರಮಂಗಲ ಬರೋದಿಲ್ಲ. ನಮ್ಗೆ ಈ ಸೆಕ್ಷನ್ ಏನಿದೆಯೋ ಈ ಬನಶಂಕರಿ ಸೇರಿ ಇಲ್ಲಿ ಮಾಡುವ ಹಗರಣಗಳು ಮತ್ತು ಹಗಲ್ ದರೋಡೆ ಮತ್ತು ಒಂಥರ ರಾಬ್ರಿ ಅನ್ಬೋದು. ರಾಬ್ರಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನೊಬ್ಬ ಕಸ್ಟಮರ್ ಹೋದ್ನಂದ್ರೆ 2,000 ಅಂದ್ರೆ 2,000 ಅಲ್ಲ, ನನ್ನ 10,000 ಕೊಡಿ ಅಂತ ರಾಬ್ರಿ ಮಾಡಿ ಕೀಳುವ ಸಬ್ ರಿಜಿಸ್ಟರ್ಗಳೆಲ್ಲ ಇದ್ದಾರೆ. ಅಂದ್ರೆ ನಾನು ಹೇಳುವ ಜಾಗಗಳಲ್ಲಿ ಸಜಾಪುರ, ಅತಿಬೆಲೆ, ಆನೇಕಲ್, ಜಿಗಣಿ ಮತ್ತು ಬೆನ್ನರ್ಘಟ್ಟ, ಬೇಗೂರು, ಆನಂತರ ಇದಕ್ಕೆ ಬಸಂಗೂಡಿ, ಇನ್ನೊಂದು ಯಾವ್ದೋ ಬರುತ್ತಪ್ಪ, ಇವೆಲ್ಲ ಸೇರಿ ಹಗಲ್ದೋರೋಡೆ ಮಾಡ್ತಾ ಇದಾವೆ. ಮಾನ ಮರ್ಯಾದಿದ್ರೆ ನಿಮ್ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ರೆ ಸಬ್ ರಿಜಿಸ್ಟರ್ಗಳೇ ನಿಮ್ಗೆಲ್ಲಾರು ಹೇಳ್ತದೆ ಚೀಮರೆ ಅಂತ. ನೀವು ಎಂಜಿಲ್ ಕಾಸು ತಿನ್ನದೆ ದುಡ್ದು ನಿಮಗೆ ಬರುವ ಕಷ್ಟ ಪಡುವ ದುಡ್ಡಲ್ಲಿ ತಿನ್ರಿ, ತೇಳ್ರಿ. ಯಾಕ್ರಿ ಬಡವರ ಬಗ್ಗರನ್ನೆಲ್ಲ ರಕ್ತ ಹಿಡ್ದಂಗೆ ಇರ್ತೀರಾ? ನಿಮ್ಗೆ ನಾಚಿಕೆ ಮಾನ ಮರ್ಯಾದಿಲ್ವಾ? ನಿಮ್ಮ ಮಕ್ಕಳಿಗೆ ದುಡ್ಡು ನೆತ್ಕೊಂಡಾಗ ಹಾಕ್ತೀರಾ, ಜೀರ್ಣ ಆಗುತ್ತಾ? ನಿಮ್ಮ ಹೆಂಡ್ರ ಮಕ್ಳು ಜೀರ್ಣ ಆಗುತ್ತೇನ್ರಿ? ತಗೊಂಡ್ ನಗ್ತೀರಲ್ರಿ ನೀವು. ಅದಕ್ಕೆ ಬಂದು ಬಾತ್ರೂಮ್ ಅಲ್ಲಿ ನಕ್ರಿ ಅದನ್ನ ಹೋಗ್ಬಿಟ್ಟು ನಿಮಗೆ ನಾಚಿಕೆ ಆಗ್ಬೇಕು. ಸಬ್ ರಿಜಿಸ್ಟರ್ಗೆ ಒಂದಿಷ್ಟು
ಸಬ್ರಿಸ್ಟ್ಗೆ ಹೋಗೋ ದುಡ್ಡು ಎಲ್ಲಿಂದ ಯಾರಪ್ಪನಿಂದ ತಂದು ಕೊಡೋಣ? ಎಷ್ಟು ಭ್ರಷ್ಟಾಚಾರ ಮಾಡ್ತೀರಾ, ಎಷ್ಟು ದುಡ್ಡು ಮಾಡಿ ಸಾಯ್ತೀರಾ ನೀವು? ಯಾಕೆ ಕಠಿಣವಾಗಿ ನಾನು ಇವತ್ತು ಮಾತಾಡಿದ್ದೀನಿ ಅಂದ್ರೆ ಈ ಸಬ್ರಿಸ್ಟ್ಗಳು ಸರಿ ಹೋಗ್ಲಿಲ್ಲ ಅಂದ್ರೆ ಕೃಷ್ಣ ಬೈರೇಗೌಡರ ಮೇಲೆಯಿಂದ ಪಡ್ಕೊಂತ ಇದಾರೆ, ಇಲ್ಲಿ ಲೂಟಿ ಮಾಡೋದು ಮಾಡ್ತಾನೆ ಇದಾರೆ. ಯಾವುದೇ ಒಂದು ಅಧಿಕಾರಿ 9:30 9:45 ಇರ್ಬೇಕು, ಇರಲ್ಲ. 9:00 ಇರ್ಲೇಬೇಕು ಸಬ್ರಿಸ್ಟ್ ಕಚೇರಿಯಲ್ಲಿ, ಇರಲ್ಲ. ಆಮೇಲೆ 7 ಗಂಟೆವರೆಗೂ ಇರ್ತಾರೆ, 8 ಗಂಟೆವರೆಗೂ ಇರ್ತಾರೆ. ಯಾಕಂದ್ರೆ ಸಾಯಂಕಾಲ ಎಣ್ಸ್ಕೊಂಡು ಭಾಗಗಳು ಇಟ್ಕೊಬೇಕು ದುಡ್ಡನ್ನ. ಅದಕ್ಕೊಂದು ಜಾಗಗಳು ನಾನು ಲೋಕಾಯುಕ್ತಕ್ಕೆ ಬರ್ತಿದ್ದೆ, ಇದ್ರದ್ದು ಯಾವ್ದು ನಮ್ಮ ಆನೇಕಲ್ ಸಬ್ರಿಸ್ಟ್ದು ಈ ಒಬ್ಬ ವ್ಯಕ್ತಿ ಎತ್ಕೊಂಡಾಗ ಜೋಡಿಸೋದು, ಅದನ್ನ ಹಾರ್ಗ 7 ಗಂಟೆ ಮೇಲೆ ತೆಗೆಯೋದು, ಅದನ್ನ ಇಷ್ಟಿಷ್ಟು ಅಂತ ಹಂಚ್ಕೊಳ್ಳೋದು. ನಿಮ್ಗೆ ನಾಚಿಕೆ ಆಗಲ್ವಾ? ಆ ಭ್ರಷ್ಟಾಚಾರದಿಂದ ನಿಮ್ಮ ಮಕ್ಕಳು ತಿಂತಾರೆ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತಾ? ಏನ್ರಿ ನಿಮ್ಮಂತ ಅಧಿಕಾರಿಗಳು ಸಬ್ ರಿಜಿಸ್ಟ್ರಿಗಳಲ್ಲಿ ಅಗಲ್ ಧೋರಣೆ ಮಾಡ್ಕೊಂಡು ನಾಚಿಕೆ ಮಾಡ ಮರ್ಯಾದೆ ಇಲ್ದಿರ ಏನ್ರಿ ಬದುಕ್ತೀರಾ ನೀವು? ಬದುಕಿ ಎಷ್ಟು ವರ್ಷ ಬದುಕ್ತಿರ್ರಿ ಆ ದುಡ್ಡಲ್ಲೇ? ನಿಯತ್ತು ದುಡ್ಡಲ್ಲಿ ನಿಮ್ ಸಂಬಳಗಳಲ್ಲಿ ಬದುಕಕ್ಕೆ ಸಾಕಾಗಲ್ವಾ? ನಿಮ್ಗೆ ಒಟ್ಟು ಕೈ ತುಂಬ ಸಂಬಳ ಬರಲ್ವಾ? ಸಂಬಳ ಜೊತೆಲಿ ಗಿಂಬಳ ಟೇಬಲ್ ಕಣ್ಗಳು ಕೈ ಇಡ್ತೀರಾ, ನಾಚಿಕೆ ಮಾಡ ಮರ್ಯಾದೆ ಇದೆಯಾ ನಿಮ್ಗೆ? ಎಲ್ಲ ಬಿಟ್ಟು ನಿಂತಿದ್ದೀರಲ್ರಿ ಸಬ್ ರಿಜಿಸ್ಟ್ರಿಗಳು. ಈ ಸಬ್ ರಿಜಿಸ್ಟ್ರಿಗಳನ್ನ ನೋಡೋದಕ್ಕೆ ಕಣ್ಣಲ್ಲಿ ಸಾಕಾಗ್ತಲ್ರಿ, 2 ಕಣ್ಣು ಸಾಲದ್ರಿ. ಆ ಮಟ್ಟಕ್ಕೆ ಭ್ರಷ್ಟಾಚಾರಗಳು ಸಬ್ ರಿಜಿಸ್ಟ್ರಿಗಳಲ್ಲಿ. ಆನ್ಲೈನ್ ಮಾಡಿದ್ರೆ ಹೇಳಿ ಭ್ರಷ್ಟಾಚಾರ ಇಲ್ಲ ಅಂತ ಕೃಷ್ಣ ಬೈರೇಗೌಡರು ಮಾಡಿದ್ರು. ಇನ್ನೊಂದು ಟೇಬಲ್ ಕೆಳಗಡೆ ಕೈ ಇಟ್ರು. ಅಲ್ಲಿ ಎಲ್ಲರಿಗೂ ಆನ್ಲೈನ್ ಫಿಲಪ್ ಮಾಡಕ್ ಬರೋದಿಲ್ಲ. ಒಂದು ಫಾರಂ ಫಿಲಪ್ ಮಾಡ್ಬೇಕಂದ್ರೆ ಅದಕ್ಕೆ 1,000 ರೂಪಾಯಿ. ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ಬೇಕು, ಪೇಮೆಂಟ್ ಮಾಡಕ್ ಬರಲ್ಲ, ಅದಕ್ಕೆ 500 ರೂಪಾಯಿ. ಅದು ಈ ಸಬ್ ರಿಜಿಸ್ಟ್ರು ಅಲ್ಲಿರುವ ಅವರೇ ಕಚೇರಿ ಒಳಗಡೆ ಪಕ್ಕದಲ್ಲಿ ಒಂದು ಕಚೇರಿ ಕೊಟ್ಟು ಕುಳಿಸಿರ್ತಾರೆ, ಅಲ್ಲೋಗಿ ದುಡ್ಡು ಕೊಟ್ಟು ಮಾಡ್ಕೊಂಡ್ ಬರ್ಬೇಕು, ಅವರಿಂದ ಕಮಿಷನ್ ಸಬ್ ರಿಜಿಸ್ಟ್ರಿಗೆ. ಏನಿದು ಸೆಕೆಂಡ್ ಸಬ್ ರಿಜಿಸ್ಟ್ರು? ಇನ್ನ ದುಡಿತಾರೆ ಅವರು. ಅದ್ರ ಮೇಲೆ ಇನ್ನೊಂದು ಏನ್ ಗೊತ್ತಾ, ಕೋಡ್ ವರ್ಡ್ಗಳು ಯಾವ ಫೈಲ್ ಬರ್ತದೆ ಅದ್ರ ಮೇಲೆ ಯಾವ್ದು ಅಮೌಂಟ್ ಬರ್ಬೇಕು, ಎಷ್ಟು ಬರ್ಬೇಕು ಅಂತ ಅವ್ರದೇ ಸಪರೇಟ್ ಕೋಡ್ ವರ್ಡ್ ಕೋಡ್ ವರ್ಡ್ ಹಾಕೊಂಡು ಎಂಜಿಲ್ ಕಾಸ್ಟ್ ಇರೋದು. ಅದಕ್ಕೆ ಜೊತೆಲಿ ನೀನ್ ಹೇಳಿದ್ದು ಕರೆಕ್ಟ್. ಅದ್ರ ಜೊತೆಯಲ್ಲಿ ಆ ಕೋಡ್ ವರ್ಡ್ಗಳನ್ನ ಇವರೊಂದು ಸ್ಲಿಪ್ ಅಲ್ಲಿ ಬರ್ಕೊಂತಾರೆ, ಎಷ್ಟು ಫೈಲ್ ಪಾಸ್ ಆಗಿದೆ, ಅದಕ್ಕೆ ಕೋಡ್ ವರ್ಡ್ಗಳು. ನಿಮಗೆ ಆ ದುಡ್ಡನ್ನ ತಿಂದು ತೆಗೆಸ್ಕೊಳ್ಳೋದಕ್ಕೆ ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಆ ದುಡ್ಡಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಾಗ್ತಾರಲ್ರಿ? ಯಾರೋ ಒಬ್ಬ ಹಾಳು ಮಾಡಿ ಹೋಗ್ತಾನೆ ನೀವು ಮಾಡಿರೋ ದುಡ್ಡನ್ನ. ಜನಗಳ ತಿಗಣೆ ರೂಪಗಳಲ್ಲಿ ರಕ್ತ ತರ ದುಡ್ಡು ನೀರು ಎಳಿದಿರಲ್ವಾ? ಆ ಶಾಪಗಳು ನಿಮ್ಗೆ ತಟ್ಟದೆ ಹೋಗೋದಿಲ್ಲ, ನಿಮ್ಗೆ ತಟ್ಟಲೇಬೇಕು. ಹಾಗಾಗಿ ನಿಮಗೆ ಮಾನ ಮರ್ಯಾದೆ ಅನ್ನೋದೇನಿದ್ರೆ ಬಿಟ್ಟು ನಿಯತ್ತಾಗಿ ದುಡ್ಕೊಂತೀನ್ರಿ. ಗೌರ್ಮೆಂಟ್ ಸಂಬಳ ಕೈ ತುಂಬಾ ಬರುತ್ತೆ. ಗೌರ್ಮೆಂಟ್ ಸಂಬಳ ಒಂದು ಏನು ಫೆಸಿಲಿಟಿ ಏನು? ಗೌರ್ಮೆಂಟ್ ಸಂಬಳ, ಗೌರ್ಮೆಂಟ್ ಇಂದ ಏನು ಬೇರೆ ಹೆಲ್ತ್ ಗೆ ಇನ್ಶೂರೆನ್ಸ್, ಪೆಟ್ರೋಲ್, ಮಕ್ಕಳಿಗೆ ತಂದೆ ತಾಯಿಗೆ ಎಲ್ಲಾ ಉಚಿತವಾಗಿ ಕೊಟ್ಟು ಇವ್ರ ಎಜುಕೇಶನ್ ಮಾಡ್ಕೊಂಡು ಜೀವನ ಮಾಡೋದು ಒಂದು ಮಕ್ಳಿಗೆ ಬಿಟ್ರೆ ಇನ್ನೆಲ್ಲಾ ಉಚಿತವಾಗಿ ಬರ್ತದೆ. ಅರ್ಧ ಅಷ್ಟು ಫೆಸಿಲಿಟಿ ಕೊಟ್ರು ನನಗೂ ಸಾಕಾಗಲ್ಲ, ನಮ್ಮ ಅಪ್ಪಂಗೂ ಸಾಕಾಗಲ್ಲ. ನನ್ನ ಹೆಂಡತಿಗೆ ವರಮಹಾಲಕ್ಷ್ಮಿಗೆ ಒಡವೆ ಮಾಡಿಸ್ಬೇಕು, ನಮ್ಮ ಅಪ್ಪಂಗೆ ಉಂಗುರ ಮಾಡಿಸ್ಬೇಕು, ನಮ್ಮ ಅತ್ತೆ ಮನೆಗೆ ಆಸ್ತಿ ಮಾಡ್ಕೊಡ್ಬೇಕು, ನನ್ನ ತಂಗಿಗೆ ನಾದ್ನಿಗೆ ಮತ್ತೆ ಅವರ ಕೀಪ್ಗಳಿಗೆ ಇವ್ರಿಗೆ ಬರೀ ಎಲ್ಲಾರ್ಗು ಬಳ್ದು ಕೊಟ್ಬಿಟ್ಟು ಆಮೇಲೆ ಚಿನ್ನದಲ್ಲಿ ಏನು ಗೋರಿ ಕಟ್ಕೊಂಡು ಅವ್ರ ಜಾಗವನ್ನು ಮಾಡ್ಕೊಂಡು ಚಿನ್ನದ ಗೋರಿ ಕಟ್ಕೊಂಡ್ಬಿಡ್ತಾರೆ. ಆ ಗೋರಿ ಒಳಗಡೆಗೆ ಇವ್ರ 2 ಮಕ್ಳು ಹೋಗಿ ವರ್ಷ ನಮ್ಮ ಅಪ್ಪ ತತ್ತಾ ಇದ್ದ ದುಡ್ಡು ತಿಂಗಳಾದ್ರೆ ಇಷ್ಟರವನು ಸತ್ತೋಗ್ಬಿಡ್ನಲ್ಲ ಬೋಳಿ ಮಗ ಅಂದ್ಬಿಟ್ಟು ಬಡ್ಕೊಂಡ್ಬೇಕು. ಈ ಯೋಗ್ಯತೆ ಬಿಟ್ಟು ನಿಮ್ಮ ಸ್ವಂತ ನಿಮ್ಮ ಏನ್ ಮಡದಿ ಮಕ್ಕಳು ಅಂತ ಇಟ್ಕೊಂಡಿರ್ತೀರಾ, ನಿಮ್ ತಂದೆ ತಾಯಿ ಇಟ್ಕೊಂಡಿರ್ತೀರಾ, ಆ ಮಕ್ಳಿಗೆ ಸ್ಕೂಲಲ್ಲಿ ವಿದ್ಯೆ ಏನ್ ಹೇಳ್ಕೊಡ್ತಾರೆ? ನೀವ್ ಭಗತ್ ಸಿಂಗ್ ಆಗ್ಬೇಕು, ಗಾಂಧೀಜಿ ಆಗ್ಬೇಕು ಎಲ್ಲ ಹೇಳ್ಕೊಡ್ತಾರೆ. ನಮ್ಮ ಅಪ್ಪ ನೋಡಿದ್ರೆ ಅಲ್ಲಿ ಹೋಗಿ ಭ್ರಷ್ಟ, ಕಡು ಭ್ರಷ್ಟ, ಏನೋ ಕಂತೆ ಎತ್ಕೊಂಡ್ ಬಂದ್ಬಿಟ್ಟು ಮಾಡಿ ಮನೆ ಕಟ್ತಾ ಇರ್ತಾನೆ. ಆಮೇಲೆ ಕಟ್ಟಾದ್ಮೇಲೆ ಏನಾಗ್ತದೆ? ಅವ್ರ ಮಕ್ಳೇನ್ ಉದಾರ ಆಯ್ತಾರ? ಅವ್ರ ಮಕ್ಳೆಲ್ಲ ಗಾಂಜಾ ಏನೇನು ಇವ್ರೆಲ್ಲಾ ಸೇರ್ಕೊಂಡು ಹಾಳು ಮಾಡಿರೋ ಸಮಾಜದಲ್ಲಿ ಗಾಂಜಾ ಹೊಡ್ಕೊಂಡು ಅಫೀಮ್ ಸೇರ್ಕೊಂಡು ಡಿಸ್ಕೋ ಪಬ್ಬು ಎಲ್ಲ ಸುತ್ಕೊಂಡು ಲಾಸ್ಟ್ ಒಂದ್ 25-30 ವರ್ಷ ಆಗೋಷ್ಟೊತ್ತಿಗೆ ಸತ್ತು ನಿಗಿರ್ಕೊಬಿಡ್ತಾರೆ. ಅದ್ರ ಜೊತೆಲಿ ನಿಂಗೂ ಗೊತ್ತಿದೆ, ಈಗ ಮೊದಲು ಲೋಕಾಯುಕ್ತದಲ್ಲಿ ರೈಡ್ ಆಗ್ಬಿಟ್ಟಂದ್ರೆ ಮಗ ತೋರ್ಸ್ಕೊಳಕ್ಕೆ ಮುಜುಗರ ಪಡ್ತಾ ಇದ್ರು. ಇವತ್ತು ಲೋಕಾಯುಕ್ತ ರೈಡ್ ಆದ್ರೆ ಮೀಸೆ ತಿರ್ಸ್ಕೊಂಡು ನಾನೊಬ್ಬ ಹೀರೋ ಅದೇ ಇವತ್ತು 10 ಲಕ್ಷ ಮಾಡಿದೀನಿ, ನಾಳೆ 20 ಲಕ್ಷ ಕಳಿತೀನಿ ಅಂತ ಅಷ್ಟು ಭಂಡಾಧಿಕಾರಿಗಳಾಗ್ಬಿಟ್ಟವ್ರಪ್ಪ. ಇವರಿಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ನೋಡ್ರಿ, ಸಬ್ ರಿಜಿಸ್ಟ್ರಿಗಳ ನ್ಯಾಯವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ನ್ಯಾಯವಾಗಿ ಬದುಕಬೇಕು ಅನ್ನೋ ಆಸೆ ಇದ್ರೆ ನೋಡಿ, ನಮ್ಮಂತವ್ರ ಕೈಲಿ ಉಗಿಸ್ಕೊಂಡ್ಬರ್ತಂತಿದ್ರೆ ನಿಮ್ಮ ಸಂಬಳದಲ್ಲಿ ಬದುಕ್ರಿ. ನಿಮ್ಮ ಹೆಂಡ್ರು ಮಕ್ಕಳು ಸಾಕು ಮಿಗುತ್ತೆ ದುಡ್ಡು. ಅದೇನಕ್ರಿ ಹಾಕೊಂಡು ಸಾಯ್ತೀರಿ? ಎಷ್ಟು ವರ್ಷ ಬದುಕ್ತಿರ್ರಿ? ಈಗಿರೋ ಜನರೇಷನ್ ಅಲ್ಲಿ 60, 65, 70 ಇದ್ರ ಬಿದ್ದು ಹೋಗ್ತೀರಾ. ಅದು ನೀವು ಈ ಲಂಚ ದುಡ್ಡು ತಿಂದಿರೋದು 60 ದಾಟೋದೇ ಕಷ್ಟ ನೀವು. ಯಾಕಂದ್ರೆ ಲಂಚದಲ್ಲಿ ಲೂಟಿ ಮಾಡಿ ಇನ್ನೊಬ್ಬರನ್ನ ಹೊಟ್ಟೆ ಉರಿದು ತಿಂದಿರೋ ದುಡ್ಡು ನಿಮ್ಗೆ ಜೀರ್ಣ ಆಗಲ್ಲ.
ಶುಗರು BP ಇನ್ನೊಂದು ಎಲ್ಲ ಬಂದು ನೆಗರು ಬಿದ್ದೋಗ್ತೀರಾ. ಟೆನ್ಷನ್ ಅರ್ಧ ಅರ್ಧಾಯ್ತಾ? ಹಾ. ಆ ಟೆನ್ಷನ್ಗೆ ಅರ್ಧ 4-5 ಮಾತ್ರೆ ನುಂಗ್ತಾ ಇರ್ತಾರೆ ರಾತ್ರಿ ಆಯ್ತಾ? ಈ ಕಷ್ಟಗಳು ಬಿಟ್ಟು ದುಡ್ದು ನಿಮ್ ಸಂಬಳಗಳಲ್ಲಿ ನಿಮ್ಗೆ ಸಾಕಾಗಲ್ಲ ಅಂದ್ರೆ ಇನ್ ಯಾವ್ದಾನ ಒಂದು ಬಿಸ್ನೆಸ್ ಮಾಡಿ ದುಡ್ಡು ತಿನ್ರಿ. ಏನಕ್ಕೆ ಹೊಟ್ಟೆಗಳ ಮೇಲೆ ಬಡವರ ಜನಗಳ ಮೇಲೆ ರಕ್ತಗಳಲ್ಲಿ ತಿಗಣಿಯ ರೂಪದಲ್ಲಿ ಹೇಳ್ಕೊಂಡ್ ತಿಂತಾ ಇದ್ರೆ ನಿಮ್ಗೆ ನಾಚಿಕೆ ಮಾನ ಮರೆ ಅದ್ ಹೆಂಗ್ರಿ ನಿಮ್ ಮಕ್ಕಳು ಅದನ್ನ ತಿಂದು ಉದ್ದಾರ ಆಗ್ತಾರ ಜೀವನ ಮಾಡ್ಕೊಂಡವೆ. ಅದೊಂದು ಕೇಳಿದ್ರೆ ನಾನು ಒಬ್ಬನೇ ತಿಂತಾ ಇದ್ದೀನಿ, ನಾನ್ ತಗೊಂಡು ಎಲ್ರಿಗೂ ಹಂಚ್ತಾ ಇದ್ದೀನಿ ಅಂತಾರೆ. ನಮ್ ಪಾಪ ಅವ್ರಿಗೂ ಸೇರ್ಕೊಳ್ಳಿ ಅಂತ. ಇವ್ರ ಪಾಪದ ಹಣ ಪಾಪದಕ್ಕೆ ಲಾಸ್ಟ್ ಪಾಪಿಗಳಿಗೆ ಸೇರೋದು. ಇಷ್ಟ ಆಯ್ತು ಇವತ್ತಿಗೆ. ಯಾಕಂದ್ರೆ ಅಧಿಕಾರಿ ಇಲ್ಲ, ಅಧಿಕಾರಿ ಇದ್ದಿದ್ರೆ ನಾವು ಧರಣಿನೇ ಮಾಡ್ತಾ ಇದ್ರಿ. ಮಾನ ಮರ್ಯಾದೆ ಬಿಟ್ಟು ಇವತ್ತಿಗೆ ನಿಮಗೆ ಚೀಮಾರಿ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ. ನಿಮ್ಮ ಯಾರು ಸಬರೇಶ್ವರಿಗೆ, ಎಲ್ಲ ಸಬರೇಶ್ವರಿಗೆ. ಇಲ್ಲಿ ಮಹಾತಾಯಿ ಒಬ್ಳಿದ್ಲು, ಎಲ್ಲಿ ನಮ್ಮ ಬನಶಂಕರಿಯಲ್ಲಿ. ಸುಲೋಚನಾ ಮೇಡಮ್, ಸುಲೋಚನಾ ಹೆಂಗ್ ಲೂಟಿ ಮಾಡ್ಲು ಅಂದ್ರೆ ಸುಲೋಚನಾ ಸ್ವಾಮಿ ಹೇಳ್ಕೊಳಕ್ ಆಗಲ್ಲ. ಅಂತವ್ರು ಇರ್ತಾರೆ. ದಯವಿಟ್ಟು ಅಂತ ಭ್ರಷ್ಟ ಕಡುಭ್ರಷ್ಟರನ್ನ ನೀವು ಕಡಿವಾಣ ಹಾಕ್ಲೇಬೇಕು. ಇಲ್ಲಾಂದ್ರೆ ಈ ಕುರ್ಚಿಗೆ ಮರ್ಯಾದೆ ಇಲ್ಲಪ್ಪ. ಡಿಸ್ಟ್ರಿಕ್ಟ್ ಸಬರೇಶ್ವರಿಗೆ ಒಂದು ಮರ್ಯಾದೆ ಇಲ್ಲ. ಯಾಕಂದ್ರೆ ನೀವು ಆಗೋದಿಲ್ಲ ಅಂದ್ರೆ ಬಿಟ್ಟು ತೊಲಗ್ರಿ, ನಾಮಕಾವಸ್ಥೆಗೆ ಬಿಟ್ಟು ತೊಲಗ್ರಿ. ನಿಮ್ಮಂತವ್ರು ಹಾಗಲ್ವಾ ನಿಮ್ ಕೈಲಿ ಕ್ರಮ ಜರುಗಿಸ ತೊಲಗ್ರಿ. ಹೋಗ್ತಾ ಇರ್ರಿ ರಾಜೀನಾಮೆ ಕೊಟ್ಟು. ಇನ್ನೊಬ್ಬ ಯಾವನೋ ಬಂದು ಹೇಳ್ತಾ ಇರೋನ್ ಮಾಡ್ತಾನೆ. ಇಷ್ಟ ಹೇಳ್ತಾ ನನ್ನ ಮಾತಾ ಮುಗಿಸ್ತಾ ಇದ್ದೀನಿ. ಯಾಕೆ ಇಷ್ಟು ಕಡುವಾಗಿ ಹೇಳಿದ್ದೀನಿ ಅಂದ್ರೆ ಅಷ್ಟು ಭ್ರಷ್ಟಾಚಾರ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗಿನ್ನ ನಾನೊಂದು ಕೈ ಮೇಲು, ನನ್ನ ಕೈ ಮೇಲು ಅನ್ನೋದು ಸಬರೀಶ್ವರಗಳಲ್ಲಿ ಇರೋದು. ಹಾಗಾಗಿ ನಮ್ಮ ಕಡೆಯಿಂದ ಸಬರೀಶ್ವರಿಗೆ ಒಂದು ಧಿಕ್ಕಾರ ಇರಲಿ. ಈ ಭ್ರಷ್ಟ ಅಧಿಕಾರಿಗಳಿಗೆ, ಕಡು ಭ್ರಷ್ಟ ಅಧಿಕಾರಿಗಳಿಗೆ ನಂದೊಂದು ಧಿಕ್ಕಾರ ಇರಲಿ. ನಮ್ಮ ಕೈ ಧಿಕ್ಕಾರ, ಸಬರೀಶ್ವರಿಗೆ ಧಿಕ್ಕಾರ, 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 ಡಿಸ್ಟ್ರಿಕ್ಟ್ ಸಬರೀಶ್ವರಿಗೆ ಧಿಕ್ಕಾರ, 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 ಡಿಸ್ಟ್ರಿಕ್ಟ್ ಸಬರೀಶ್ವರಿಗೆ ಧಿಕ್ಕಾರ, 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 ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಕಡು ಭ್ರಷ್ಟರೇ ಇದೆ ಚೆಕ್ಕೊಳ್ಳಿ. ನಮ್ಮ KRS ಕಡೆಯಿಂದ ಇದು ಎಚ್ಚರಿಕೆ ಗಂಟೆ ಅಂತ ಹೇಳ್ತಾ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀರಿ. ಮಾತಾಡ್ತೀರಾ ಸರ್? ವೀಕ್ಷಕರೇ, ಇಲ್ಲಿ ನಮ್ಮ ಮಹೇಶ್ ಅವರು ಮತ್ತೆ ನಮ್ಮ ಸಂದೀಪ್ ಅವರು ಮಾತಾಡ್ದಂಗೆ ಈ ಸಬ್ ರಿಜಿಸ್ಟರ್ಗಳಲ್ಲಿ ಮತ್ತೆ ಈ ಹಳೆ ರಿಜಿಸ್ಟ್ರೇಷನ್ ಏನ್ ಮಾಡಿರ್ತಾರೆ, ಈ ಬುಕ್ಗಳನ್ನ ದರೋಡೆ ಮಾಡಿ ಅದರಲ್ಲಿರುವಂತ ಹಾಳೆಗಳನ್ನ ತೆಗೆದು ಎಷ್ಟೋ ಜನ ಅಮಾಯಕರಿಗೆ, ಬಡವರಿಗೆ ಅವ್ರು ದುಡ್ಡು ತಗೊಂಡು, ಈ ಪ್ರಭಾವಿ ವ್ಯಕ್ತಿಗಳ ಹತ್ರ ದುಡ್ಡು ತಗೊಂಡು ಅವ್ರ ಆಮಿಷಕ್ಕೆ ಒಳಗಾಗಿ ಬಡವರು ಹೊಟ್ಟೆ ಮೇಲೆ ಹೊಡೆದು ಅವ್ರ ಆಸ್ತಿಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ. ಅದನ್ನ ಪ್ರಶ್ನೆ ಮಾಡೋದಕ್ಕೆ ಮಾಹಿತಿಯಲ್ಲೋ ಇನ್ನೊಂದ್ರಲ್ಲೋ ಮತ್ತೊಂದ್ರಲ್ಲೋ ಕೇಳಿದ್ರೆ ಅದಕ್ಕೆ ಉಡಪೆ ಉತ್ತರಗಳು ಕೊಡ್ತಾರೆ ಈ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ. ಈ ಮುಖ್ಯ ಸಬ್ ರಿಜಿಸ್ಟರ್ ಅಲ್ಲಿ ಒಂದೊಂದು ಹಗರಣಗಳಲ್ಲ, 10,000 ಕೊಟ್ರೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡೋಗಿ ಪ್ರಭಾವಿ ವ್ಯಕ್ತಿಗಳ ಹತ್ರ ಬಿಡ್ತಾರೆ ಈ ಅಧಿಕಾರಿಗಳು. ಮತ್ತೆ ಈ ಸರ್ಕಾರಿ ಜಾಗಗಳಿರ್ಬೋದು, ಮತ್ತೆ ಕೆರೆ ಕುಂಟೆಗಳನ್ನ ನಕಲಿ ದಾಖಲೆಗಳಾಗಿ ಇವರು ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ನಕಲಿ ದಾಖಲೆಗಳಾಗಿ ಮಾಡ್ಕೊಡ್ತಾರೆ ಪ್ರಭಾವಿ ವ್ಯಕ್ತಿಗಳಿಗೆ. ಇದನ್ನೆಲ್ಲ ಪ್ರಶ್ನೆ ಮಾಡಕ್ ಹೋದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇಷ್ಟೊತ್ತು ಹೇಳಿದ್ರಲ್ಲ ಸುಲೋಚನಾ ಅಂತ, ಆ ಸುಲೋಚನಾ ಅವ್ರ ತರ ಇದೇ BTM ಲೇಔಟ್ ಅಲ್ಲಿ ಮತ್ತೆ ನಮ್ಮ ಮೇಡಮ್ ತರ ಇದೇ BTM ಅಲ್ಲಿ ಮತ್ತೆ ನಮ್ಮ ಬೇಗೂರು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಸಂತೋಷ ಅಂತಿದ್ದಾರೆ. ಅವರು ಎಂತ ದೊಡ್ಡ ಭ್ರಷ್ಟ ಅಧಿಕಾರಿ ಅಂದ್ರೆ ಆ ರೀತಿ ಅಧಿಕಾರಿ ಯಾರಿಗೂ ಸಿಗಲ್ಲ, ಎಲ್ಲೂ ಇಲ್ಲ. ದುಡ್ಡು ಕೊಟ್ರೆ ಹೆಂಡತಿ ಮಕ್ಕಳನ್ನ ಸಹ ಬಿಡ್ತಾರೆ ಅಂತ ಹೇಳಿದೀನಿ, ನೇರವಾಗಿ ಹೇಳ್ತಾ ಇದೀನಿ. ಯಾಕಂದ್ರೆ ಇದೇ ರೀತಿ ಎಷ್ಟೋ ಜನ ಬಡವರು, ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ಬೀದಿಗೆ ಬರೋದಕ್ಕೆ ಕಾರಣ ಯಾರು? ಈ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡಿದಿದ್ರೆ ಇವತ್ತಿನ ದಿವಸ ಯಾರು ಈ ತರ ಬೀದಿಗೆ ಬರ್ತಾ ಇರ್ಲಿಲ್ಲ. ಹಂಗಾಗಿ ಸಂದೀಪಣ್ಣ ಇಷ್ಟ ಹೇಳ್ತಾ ಅದೇ ಅವ್ರು ಹೇಳ್ದಂಗೆ ಹೆಂಡತಿ ಮಕ್ಕಳನ್ನು ಬೀದಿಗೆ ತಂದ್ಬಿಡ್ತಾರೆ, ಇಡೀ ಕುಟುಂಬದವ್ರನ್ನು ಬೀದಿಗೆ ತಗೊಂಡ್ಬಂದ್ಬಿಟ್ಟು ಅನಾಥರಾಗಿ ಮಾಡ್ಬಿಟ್ಟು ಬೇರೆಯವರು ಅವ್ರ ಸುಖವಾಗಿರೋದಕ್ಕೆ ಎಲ್ಲಾ ರೀತಿನೂ ಮಾಡ್ಕೊಳ್ತಾರೆ ಅಂತ ಇವ್ರು ಹೇಳ್ತಾ ಇದಾರೆ. ಲಕ್ಷ್ಮಿ ಲಕ್ಷ್ಮಮ್ಮನ್ನ ನಮ್ಮ ಸಬ್ ರಿಜಿಸ್ಟರ್ ಲಕ್ಷ್ಮಮ್ಮನ ಹಾಕೊಂಡ್ಬಿಡವ್ರ. ರಿಜಿಸ್ಟರ್ ಪೊಲೀಸ್ ಠಾಣೆಗಳಲ್ಲಿ ಮತ್ತೆ ಎಲ್ಲೆಲ್ಲಿ ಹಣ ಬರ್ತದೋ ಅಲ್ಲೆಲ್ಲ ಲಕ್ಷ್ಮಿ, ಗಣೇಶ, ಸರಸ್ವತಿ ಅಂದ್ರೆ ಗಣೇಶನ್ ತರ ವಿದ್ಯೆ ಕೂಡ ದುಡ್ಡು ಮಾಡಕ್ಕೆ, ಲಕ್ಷ್ಮಿ ತರ ಲಕ್ಷ್ಮಿ ನಮ್ಮ ಮನೇಲಿ ತುಂಬ್ಕೊಂಡಿರ್ಲಿ, ಸರಸ್ವತಿ ತರ ವಿದ್ಯೆನೂ ನಮ್ಗೆ ಇಬ್ರು ವಿದ್ಯೆನೂ ಸೇರಿಸಿ ಲಕ್ಷ್ಮಿ ಕೊಂಡೊಯ್ಯಿ ಮನೇಲಿ ಇಡೋ ತರ ದೀಕ್ಷೆ ಕೊಡಿ, ಗಣೇಶನ್ ಬುದ್ಧಿ ಕೊಡಿ, ಲಕ್ಷ್ಮಿ ಹಣ ಕೊಡಿ, ಸರಸ್ವತಿ ವಿದ್ಯೆ ಕೊಡಿ ಅಂತ ಹೇಳ್ತಾ ಈಗ ನಾವೆಲ್ಲರೂ ಬಂದಿದ್ದೀರಿ KRS ಸೈನಿಕರು. ಕೊಡ್ಲಿ, ಒಳ್ಳೆ ರೀತಿಯಲ್ಲಿ ಕೊಡ್ಲಿ, ಒಳ್ಳೆ ರೀತಿಯಲ್ಲಿ ನಾನು ಸ್ವಲ್ಪ ಕಠಿಣವಾಗಿ ಹೇಳಿದ್ದೀನಿ. ಯಾಕೆ ಕಠಿಣವಾಗಿ ಹೇಳಿದ್ದೀನಿ ಅಂದ್ರೆ ಸಬ್ ರಿಜಿಸ್ಟರ್ಗಳು ಕುಡುಂಬಭ್ರಷ್ಟ ಆಗಿದೆ. ಹಾಗಾಗಿ ಜನಗಳೇ ನಿಮ್ಗೆ ಅರ್ಥ ಆಗಲಿ. ಇಷ್ಟು ದಿನ ನಾನು ಸ್ಮೂತ್ ಆಗಿ ಹೇಳಿ ನನಗೆ ಪತ್ರಗಳು ಕೊಟ್ಟಾಗಿದೆ, ಯಾರು ಡಿಸ್ಟ್ರಿಕ್ಟ್ ಸಬ್ ರಿಜಿಸ್ಟರ್ಗೂ ಕೊಟ್ಟಾಗಿದೆ. ಹಾಗಾಗಿ ಈ ಕಡು ಭ್ರಷ್ಟತನ ನಿಲ್ಲಬೇಕು ಅನ್ನೋದಕ್ಕೆ ಒಂದು ಸೂಕ್ಷ್ಮವಾಗಿ ಮತ್ತು ಸ್ಟ್ರಾಂಗ್ ಆಗಿ ಸ್ವಲ್ಪ ಜೋರಾಗಿ ಹೇಳಿದ್ದೀನಿ. ಯಾಕಂದ್ರೆ ಲಕ್ಷ್ಮಮ್ಮನ ಇಲ್ಲದೆ
ಲಕ್ಷ್ಮಮ್ಮನ ಕಥೆ ಇಲ್ಲದೆ ನಾನು ಕೆಲಸ ಮಾಡೋದಿಲ್ಲ ಅಧಿಕಾರಿಗಳು. ಆ ಯಮ್ಮನ ಕಥೆನೇ ಬೇಕು ನಮ್ಗೆ, ಆ ಯಮ್ಮನ ಹಣನೇ ನಮಗೆ ಸಾಕು ಅನ್ನೋ ರೀತಿಗೆ ಅಧಿಕಾರಿಗಳಾಗಿದ್ದಾರೆ. ಅಧಿಕಾರಿಗಳು ಎಚ್ಚೆತ್ಕೊಳ್ಳಿ. ಈ ಭ್ರಷ್ಟಾಚಾರ ತುಂಬಾ ದಿನ ನಡ್ಕೊಂಡು ಹೋಗೋದಿಲ್ಲ. ಆಗಿದೆ ಬಂದಿದೆ 2004 ಇಂದ ಈಚೆಗೆ ತುಂಬ್ಕೊಂಡ್ ಬಂದಿದೆ. ಇದೊಂದು ಕೊಡ ತುಂಬ್ತಾ ಇದೆ. ಕೊಡ ಎಷ್ಟು ದಿನ ತುಂಬಬೇಕು ತುಂಬೋಗ್ತದೆ. ಪಾಪದ ಕೊಡ ತುಂಬಿದಾಗ ಅದು ಆಚೆ ಬರಲೇಬೇಕಾಗ್ತದೆ. ಆ ದಿನ ಅಂತೂ ಚೀಮಾರಿ ಆಗ್ತಾರೆ ಜನಗಳು ಅಂತ ಹೇಳ್ತಾ, ಆಮೇಲೆ ಕೆಲಸಗಳಲ್ಲಿ ಇನ್ನು ಹೇಳ್ಬಿಡ್ತೀನಿ, ಕೆಲಸಗಳಲ್ಲಿ ನನ್ನ ಏನೋ ಹೇಳ್ತಾರೆ ನಮ್ಮ ಅಧ್ಯಕ್ಷರು, ಸಂಬಳ ನಮ್ಮ ಹಕ್ಕು, ಗಿಂಬಳ ನಮ್ಮ ತಾಕತ್ತು. ಇದು ತಾಕತ್ತು. ಕೆಲಸ ನನ್ನ ಮರ್ಜಿ, ನಿದ್ದೆ ಕೆಲಸ ನಾನು ಮಾಡ್ತೀನಿ. ಇದು ಬಿಡ್ರಿ ಅಧಿಕಾರಿಗಳೇ. ಯಾಕಂದ್ರೆ ನಾನು ಸ್ವಲ್ಪ ಖಾರವಾಗಿ ಹೇಳಿದ್ದೀನಿ ಅಧಿಕಾರಿಗಳೇ. ಯಾಕಂದ್ರೆ ನೀವು ಅಷ್ಟು ಭ್ರಷ್ಟರಾಗಿದ್ದೀರಾ, ಕಡು ಭ್ರಷ್ಟರಾಗಿದ್ದೀರಾ. ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅದೇನೆ ಇದನ್ನೆಲ್ಲ ನೋಡಿದಂತಹ ಸಬ್ ರಿಜಿಸ್ಟರ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳೇನಿದ್ದೀರಾ, ಇದ್ರಲ್ಲಿ ದಯವಿಟ್ಟು ಬದಲಾಗಿ ನಿಮ್ಮ ಮಕ್ಕಳಿಗೆ ಆಗಲಿ ಸಮಾಜದಲ್ಲಿ ಒಳ್ಳೆ ರೀತಿಯಾಗಿ ಸಮಾಜ ನಿರ್ಮಾಣದಲ್ಲಿ ಕೈ ಜೋಡಿಸಿ ಎಲ್ಲರೂ ನಮ್ಮವ್ರೆ ಅಂತ ತಿಳ್ಕೊಂಡು ಬದಲಾಗೋ ಕಡೆ ನಾವು ಏನು ಯೋಚನೆ ಮಾಡೋಣ ಅಂತ ಹೇಳ್ತಾ, ನೀವು ಅದ್ರ ಬಗ್ಗೆ ಒಳ್ಳೇದನ್ನೇ ತಗೊಳ್ಳಿ, ಇದ್ರಲ್ಲಿ ನೆಗೆಟಿವ್ ತಗೊಳ್ಬೇಡಿ. ನಿಮ್ಗೆ ಆತರ ಮನ್ಸಿಗೆ ಬೇಜಾರಾಗಿದ್ರೆ ಅದನ್ನ ಒಳ್ಳೆ ರೀತಿಯಾಗಿ ತಗೊಳ್ಳಿ. ಯಾಕಂದ್ರೆ ನಾವು ಇಷ್ಟೆಲ್ಲ ಮಾತಾಡೋದಕ್ಕೆ ಕಾರಣ, ಪ್ರತಿ ಒಂದು ಕಚೇರಿಗಳಲ್ಲೂ ಹಣ ಅನ್ನೋದು ತಿಗಣೆ ತರ ತಗೊಳ್ತಾ ಇದ್ದಾರೆ. ಅವರ ಮನೆ ಪರಿಸ್ಥಿತಿಗಳು ಗೊತ್ತಿಲ್ಲ. ಏನು ಮಧ್ಯಮ ವರ್ಗದವ್ರು ಏನು ಒಂದು ಸೈಟ್ ತಗೊಳ್ಬೇಕು, ಒಂದೆಲ್ಲೋ ಸಾಲ ಮಾಡಬೇಕು, ಏನೇನೋ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ. ಅಂತವ್ರಿಗೆ ತಿಗಣೆ ತರ ಆಗೋದು ಬಿಟ್ಟು ಅವ್ರಿಗೆ ಒಳ್ಳೆ ಸ್ನೇಹಿತರಂತ ಇದ್ದು ಅವ್ರಿಗೆ ಗೈಡ್ ಮಾಡಿ ಅವ್ರಿಗೆ ಒಳ್ಳೆ ರೀತಿಯಾಗಿ ಅವ್ರಿಗೆ ಅವ್ರ ಕೆಲಸ ಏನು ತೋರಿಸಿ. ನಿಮ್ಮ ಕೆಲಸ ಏನು, ನಮ್ಮ ಕೆಲಸ ಏನು ಅನ್ನೋದನ್ನ ನೀವು ತೋರಿಸ್ಬೇಕು. ಯಾಕಂದ್ರೆ ನಿಮ್ಮ ಕೆಲಸ ಗೌರ್ಮೆಂಟ್ ಸಂಬಳ ಬರುತ್ತೆ, ಬಂದವ್ರನ್ನ ಕಾನೂನು ರೀತಿ ಇದಿಲ್ವಾ ಅಂತ ರಿಜಿಸ್ಟರ್ ಮಾಡಿ ಕಳ್ಸೋದ್ ಬಿಟ್ಬಿಟ್ಟು ತಿಗಣೆ ರೀತಿಯಲ್ಲಿ ಕಿತ್ಕೊಂಡು ತಿನ್ನೋದು ಬಿಟ್ಬಿಡಿ ಅಂತ ಹೇಳೋದಕ್ಕೆ ಅವ್ರು ಹೇಳಕ್ ಬಂದಿದ್ದು. ಒಳ್ಳೆ ರೀತಿಯಾಗಿ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಒಳ್ಳೆ ಕೆಲಸ ಮಾಡಿ ಗೌರವ ತಂದಿ ಕರ್ನಾಟಕಕ್ಕೆ ಅಂತ ಹೇಳ್ತಾ ಈ ಲೈವ್ ನ ಮುಗಿಸ್ತಾ ಇದೀವಿ. ನಮಸ್ಕಾರ.